ಹಾಯ್ ಫ್ರೆಂಡ್, ಎಲ್ಲಿಗೂ ನಮಸ್ಕಾರ. ಸುಮಾ ಅಡುಗೆ ರೆಸಿಪಿ ಚಾನಲ್ಗೆ ಸ್ವಾಗತ. ಈ ವಿಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡ್ದಲೆ ಇವತ್ತು ನಾನು ಮಾಡ್ತಿರೋ ಅಂಥ ರೆಸಿಪಿ ಬಂದು ಕೊಬ್ಬರಿ ಮಿಠಾಯಿ. ಮನೇಲೇ ಇತ್ತು ಕೊಬ್ಬರಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಸಿಂಪಲ್ಲಾಗಿ ಒಂದು ಸಕ್ಕರೆ ಹಾಕಿ ಕೊಬ್ಬರಿ ಮಿಠಾಯಿನ ಮಾಡಿದ್ದೀನಿ. ಇದಕ್ಕೂ ಮುಂಚೆ ನಾನು ಕಾಯಿ ಹಾಕಿ ಮತ್ತು ಬೆಲ್ಲ ಹಾಕಿ ಕಾಯಿ ಮಿಠಾಯಿನ ಮಾಡಿದ್ದೀನಿ, ಅದು ಬೆಲ್ಲ ಯೂಸ್ ಮಾಡಿ. ಇವತ್ತು ನಾನು ಸಕ್ಕರೆ ಯೂಸ್ ಮಾಡಿ ಕೊಬ್ಬರಿ ಮಿಠಾಯಿನ ಮಾಡ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು ಕೊಬ್ಬರಿನ ನಾನಿಲ್ಲಿ ತುರಿದ್ಬಿಟ್ಟು ಅದಾದ ನಂತರ ನಾನು ಮಿಕ್ಸಿಲಿ ರುಬ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮೀಡಿಯಮ್ ಆಗಿ ತರಿತರೆಯಾಗಿ. ಅದು ನಾನು ತೊಗೊಂಡಿರೋ ಕೊಬ್ಬರಿ ಬಂದು 3/4 ಬಟ್ಲಷ್ಟಿದೆ. 3/4 ಬಟ್ಲಿಗೆ ನಾನಿಲ್ಲಿ 1/4 ಕಪ್ಪಷ್ಟು ಮಾತ್ರ ಸಕ್ಕರೆ ಹಾಕ್ತಾಯಿದ್ದೀನಿ. ಈ ಕಪ್ಪಲ್ಲಾದರೆ 2.5 ಕಪ್ಪಷ್ಟು ಕೊಬ್ಬರಿ ತುರಿ ಬರುತ್ತೆ. ಹಾಗೆ ನಾನು 1 ಗ್ಲಾಸಷ್ಟು ಇಲ್ಲ 1/4 ಗ್ಲಾಸಷ್ಟು ನಾನಿಲ್ಲಿ ಒಂದು ಸ್ಮಾಲ್ ಗ್ಲಾಸಲ್ಲಿ 1/4 ಗ್ಲಾಸಷ್ಟು ಹಾಲನ್ನು ಹಾಕ್ಕೋತಾ ಇದ್ದೀನಿ. ನೀರನ್ನು ಸೇರಿಸ್ಕೋತಿಲ್ಲ, ಹಾಲನ್ನು ಹಾಕ್ಕೋತಿದ್ದೀನಿ. ಹಾಲನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಒಂದು ಪಕ್ಷ ಹಾಲೇನಾದರೂ ನಿಮ್ಮ ಮನೆ ಖಾಲಿಯಾಗಿತ್ತು ಅನ್ನೋದಾದರೆ ಹಾಲು ಪೌಡ್ರನ್ನಾದರೂ ಇದಕ್ಕೆ ಮಿಕ್ಸ್ ಮಾಡ್ಬೋದು. ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಮಿಕ್ಸ್ ಮಾಡ್ತಾ ಹೋಗ್ಬೋದು, ಏನೂ ಆಗೋದಿಲ್ಲ. ಹಾಲಿತ್ತು ಅನ್ನೋಕ್ಕೋಸ್ಕರ ಹಾಲು ಹಾಕಿ ನಾನೀಗ ಸ್ವಲ್ಪ ಇದನ್ನ ಸಕ್ಕರೆ ಒಂದು ಅರ್ಧ ಭಾಗ ಕರಗೋಷ್ಟು ನಾನಿಲ್ಲಿ ಕರಗಿಸ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಅರ್ಧ ಭಾಗ ಕರಗಿದ ನಂತರ ನಾನಿಲ್ಲಿ ಕೊಬ್ಬರಿನ ತುರಿದು ಪೇಸ್ಟ್ ಮಾಡಿದಂಥದ್ದನ್ನು ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಪಾಕ ಫಸ್ಟ್ ತೆಗೆದ್ಬಿಟ್ಟು ಹಾಕ್ಕೊಂಡ್ರೆ ಅದು ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ, ಬೇಗ ಆಗಿಬಿಡುತ್ತೆ. ಇದಾದರೆ ಚೆನ್ನಾಗಿ ಸಕ್ಕರೆ ಮತ್ತು ಕಾಯಿ ತುರಿ ಎರಡೂ ಮಿಕ್ಸ್ ಆಗಿ ಹೊಂದ್ಕೊಂಡು ನೀಟಾಗಿ ಕಾಯಿ ಮಿಠಾಯಿ ಕೊಬ್ಬರಿ ಮಿಠಾಯಿ ಚೆನ್ನಾಗಿ ಬರುತ್ತೆ. ಈ ಥರ ಮಾಡಿದ್ರೆ ನೋಡಿ, ಅಂಟ್ಕೊಳ್ಳೋದಿಲ್ಲ. ಹಾಗೆ ತಿರುಗಿಸ್ತಾ ಹೋಗಬೇಕು. 1-2 ನಿಮಿಷ ಆದರೂ ಅಟ್ಲೀಸ್ಟ್ ತಿರುಗಿಸ್ರೆ ಒಂದು ಮೀಡಿಯಮ್ ಅದಕ್ಕೆ ಬರುತ್ತೆ. ಹಾಗೆ ನಾನಿಲ್ಲಿ ಏಲಕ್ಕಿ ಪುಡಿನೂ ಸಹ ಹಾಕೋತಾ ಇದ್ದೀನಿ. ನಾನು ಆಲ್ರೆಡಿ ಒಂದು 4-5 ನಾನಿಲ್ಲಿ ಕೊಬ್ಬರಿ ರುಬ್ಕೋಬೇಕಾದ್ರೇ ನಾನು ಆಲ್ರೆಡಿ ಹಾಕಿದ್ದೆ. ಅದು ಅಲ್ಲದೆ ಎಕ್ಸ್ಟ್ರಾನೂ ಸ್ವಲ್ಪ 3 ಹಾಕ್ಕೊಂಡಿದ್ದೀನಿ ಪುಡಿನ, ಏಲಕ್ಕಿ ಪುಡಿನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ನೀವು ಹಿಂಗೆ ತಿರುಗಿಸ್ತಾ ಹೋಗ್ತಾ ಇದ್ದರೆ, ಮಿಕ್ಸ್ ಮಾಡ್ಕೋತಿದ್ರೆ ತಳ ಅಂಟ್ಕೊಳ್ಳೋದಿಲ್ಲ. ಆ ಥರ ಉಂಡುಂಡೆಯಾಗಿ ಬಂದರೆ ಪರ್ಫೆಕ್ಟಾಗಿ ಆಗ್ತಾಯಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಕೈ ಆಡಿಸ್ತಾನೆ ಇರಬೇಕು, ಯಾಕೆಂದರೆ ತಳ ಕೆಳಗೆ ಸಿಯೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ನೋಡಿ, ಆ ಥರ ಇರಬೇಕು. ಸೇಮ್ ಒಂದು ಸ್ವಲ್ಪನ ಅಂಟ್ಕೋಬಾರ್ದು ಫ್ರೆಂಡ್ಸ್. ಹೀಗೆ ಉಂಡುಂಡೆಯಾಗಿ ಬಂದ್ರೇ ಅವು ಪರ್ಫೆಕ್ಟಾಗಿ ಅದ ಬಂದಿದೆ ಅಂತ. ಜಸ್ಟ್ ಇನ್ನೇನೊಂದು 2 ನಿಮಿಷದಲ್ಲೇ ರೆಡಿ ಆಗ್ತಾಯಿದೆ. ಬೇಗ ಈಸಿ ಮೆಥಡು ಫ್ರೆಂಡ್ಸ್. ಮತ್ತು ಇನ್ನೂ ಬೆಲ್ಲ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವು ಇದನ್ನು ಕೊಬ್ಬರಿನ ತುರಿದ್ಬಿಟ್ಟು ಹಾಗೆ ಮಾಡ್ತೀವಿ ಅಂದರೂ ಅದೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಕೊಬ್ಬರಿನ ತುರಿದು ರುಬ್ಬಿ ಮಾಡಿರೋಂಥದ್ದು. ಫೈನಲಾಗಿ ಇದು ರೆಡಿ ಆಗ್ತಾ ಉಂಟು. ನೋಡಿ ಫ್ರೆಂಡ್ಸ್, ನೋಡಿ ಈ ಥರ ಉಂಡೆ ಬಂದರೆ ಪರ್ಫೆಕ್ಟಾಗಿ ಆಗಿದೆ. ಈಗ ಇಷ್ಟ ಆಗಿದ್ದರೆ ಸಾಕಾಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನಿಮ್ಗೆ ಗೊತ್ತಾಗ್ತಿದೆ ನೋಡಿ. ಅದೆಲ್ಲ ನಾವೀಗ ಕೈಯಲ್ಲಿ ಹಿಂಗೆ ತೊಗೊಂಡ್ರೆ ಅದು ಉಂಡೆ ಉಂಡೆಯಾಗಿ ಬರಬೇಕು. ಆವಾಗ ಅದು ಕರೆಕ್ಟಾಗಿ ಕೊಬ್ಬರಿ ಮಿಠಾಯಿ ಹದ ಬಂದಿದೆ ಅಂತ ಗೊತ್ತಾಗ್ಬಿಡತ್ತೆ. ನೋಡಿ ಫ್ರೆಂಡ್, ಫೈನಲಾಗಿ ಕೊಬ್ಬರಿ ಮಿಠಾಯಿ ರೆಡಿ ಆಯಿತು. ನಾನೀಗ ಸ್ಟವನ್ನು ಆಫ್ ಮಾಡಿ ಈಗ ನಾನು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ನೋಡಿ, ಕಾಯಿನ ತೊಗೊಂಡ್ರೆ ಕೊಬ್ಬರಿದ ನಾವು ಹಿಂಗೆ ಕೈಯಲ್ಲಿ ಮುಟ್ಟರೆ ಅದು ಉಂಡೆ ಟೈಪಲ್ಲಿ ಆದರೆ ಪರ್ಫೆಕ್ಟಾಗಿ ಆದ ಬಂದಿದೆ ಅಂತ. ಬನ್ನಿ, ಈಗ ಒಂದು ಪ್ಲೇಟ್ ತೊಗೊಂಡು ನಾನು ತುಪ್ಪನ ಸವರಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಒಂದು ಪ್ಲೇಟ್ಗೆ ಇಲ್ಲ ತಟ್ಟೆಲಾದರೆ ತಟ್ಟೆಗಾದರೂ ಹಾಕೋಬೋದು ನೀವು. ನಾನು ಸ್ವಲ್ಪ ಹಿತ್ತು ಅನ್ನೋ ಕಾರಣಕ್ಕೋಸ್ಕರ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲೇನಾದರೂ ತುಪ್ಪ ಇಲ್ಲ ಅಂದರೆ ಪರವಾಗಿಲ್ಲ, ಎಣ್ಣೆನಾದರೂ ಹಾಕ್ಕೊಳ್ಬೋದು. ತುಪ್ಪನೇ ಹಾಕಬೇಕು ಅಂತೇನಿಲ್ಲ, ತುಪ್ಪ ಇದ್ದರೆ ತುಪ್ಪ ಹಾಕ್ಕೋಬೋದು, ಇಲ್ಲಾಂದರೆ ಎಣ್ಣೆನಾದರೂ ಸವರ್ಕೋಬೋದು. ನಾನು ಈಗ ತುಪ್ಪ ಹಾಕ್ಕೊಂಡು ಕಾಯಿ ತೊಗೊಂಡಂಥದ್ದನ್ನೆಲ್ಲ ನಾನು ನೀಟಾಗಿ ಹಾಕ್ಕೋತಾ ಇದ್ದೀನಿ. ನೀಟಾಗಿ ಒಂದು ಸಮ ಮಾಡ್ಕೋತಾ ಇದ್ದೀನಿ. ಅಷ್ಟು ಮೀರಿ ನಾವು ಇದರಲ್ಲಿ ಅಂಟ್ಕೊಳ್ಳುತ್ತೆ ಅನ್ನೋದಾದರೆ ಒಂದು ಬಟ್ಲುದು ಚಿಕ್ಕ ಬಟ್ಲು ತೊಗೊಂಡು ಅದಕ್ಕೆ ಸ್ವಲ್ಪ ತಳಕ್ಕೆ ಎಣ್ಣೆನ ಇಲ್ಲ ತುಪ್ಪನ ಸವರ್ಬಿಟ್ಟು ನೀಟಾಗಿ ಪ್ರೆಸ್ ಮಾಡ್ತಾ ಬನ್ನಿ. ಆವಾಗ ಒಂದು ಕರೆಕ್ಟಾಗಿ ಹದ ಬರುತ್ತೆ ಫ್ರೆಂಡ್ಸ್. ಎಲ್ಲೂ ಸದಾ ಅದು ಕಾಯಿ ಮಿಠಾಯಿ ನಾವು ಕಟ್ ಮಾಡ್ಬೇಕಾದ್ರೆ ಎಲ್ಲೂ ಕಟ್ಟಾಗೋದಿಲ್ಲ, ಪೀಸ್ ಆಗೋದಿಲ್ಲ, ನೀಟಾಗಿ ಕಟ್ಟಾಗುತ್ತೆ. ಅದಕ್ಕೋಸ್ಕರ ಬಟ್ಲಲ್ಲಿ ಮಾಡಿದ್ರೆ ನೀಟಾಗಿ ಪ್ರೆಸ್ ಮಾಡಿದ್ರೆ ಆರಾಮಾಗಿ ಒಂದು ಪರ್ಫೆಕ್ಟಾಗಿ ಅದಕ್ಕೆ ಸರಿ ಹೋಗುತ್ತೆ. ನೋಡಿ, ನಾನು ಎಷ್ಟು ಚೆನ್ನಾಗಿ ಮಾಡ್ತೀನಿ. ನೀವು ಇದೇ ಥರ ಮಾಡಿ, ಖಂಡಿತ ಚೆನ್ನಾಗಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದೀನಲ್ವ. ಈಗ ನಾನೀಗ ಕಟ್ ಮಾಡ್ತಾ ಹೋಗ್ತೀನಿ. ತುಂಬ ತೆಳ್ಳಗೆ ಏನಾದರೂ ನೀವು ಮಾಡ್ಕೊಂಡಿದ್ರೆ ಕೊಬ್ಬರಿ ಮಿಠಾಯಿದ ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ಇಲ್ಲ ಅಂತಂದರೆ ಒಂದು 3/4 ಗಂಟೆ ಏನಾದರೂ ಬಿಡಲೇಬೇಕಾಗುತ್ತೆ. ತೆಳ್ಳಗಿದ್ರೆ ನಾನೊಂದು ಕರೆಕ್ಟಾಗಿ ಹದ ಮಾಡಿರೋದ್ರಿಂದ ನಾನು ಇಮ್ಮಿಡಿಯೇಟಾಗಿ ನಾನು
ಕೊಬ್ಬರಿ ಮಿಠಾಯಿನ ಕಟ್ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿ. ನನಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೀವು ತುಂಬ ದೊಡ್ಡ ಶೇಪ್ ಬೇಕು ಅಂದರೆ ದೊಡ್ಡ ಶೇಪ್ ಕಟ್ ಮಾಡ್ಕೋಬೋದು, ಇಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ ಅಂದರೆ ಚಿಕ್ಕದಾಗೂ ಕಟ್ ಮಾಡ್ಕೋಬೋದು. ನಾನು ಇಲ್ಲಿ ಒಂದು ಸ್ವಲ್ಪ ಮೀಡಿಯಮ್ಗೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಕಟ್ ಮಾಡಿಕೊಂಡ್ರೆ ಸಾಕು ನೋಡಿ. ನಾನು ಕಟ್ ಮಾಡ್ತಿದ್ದಾಗಲೇ ಅದು ಕೊಬ್ಬರಿ ಎಷ್ಟು ಚೆನ್ನಾಗಿ ಮೇಲೆ ಬರ್ತಾ ಇದೆ ನೋಡಿ, ಕೊಬ್ಬರಿ ಮಿಠಾಯಿ ಆ ಥರ ಬಂದರೆ ಪರ್ಫೆಕ್ಟಾಗಿ ಅದ ಬಂದಿದೆ ಅಂತ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂದರೆ ಖಂಡಿತ ಚೆನ್ನಾಗಿ ಬರುತ್ತೆ. ಇದಕ್ಕೆ ಜಾಸ್ತಿ ಏಲಕ್ಕಿ ಕಾಯಿ ಪುಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕಾಯಿ ಮಿಠಾಯಿಗೆ ಫ್ಲೇವರ್ ಇಂಪಾರ್ಟೆಂಟ್ ಅದೇ ಕಾಯಿ ಮಿಠಾಯಿಗೆ ಹಾಕಬೇಕು. ನಾನು ಇಲ್ಲ ಅಂದರೆ ಇದಕ್ಕೆ ಒಂದು 8-9 ಏಲಕ್ಕಿನ ಹಾಕಿದ್ದೀನಿ. ಅದಕ್ಕೋಸ್ಕರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ, ಖಂಡಿತ ಚೆನ್ನಾಗಿ ಬರುತ್ತೆ. ಫೈನಲಾಗಿ ಒಂದು ಪ್ಲೇಟ್ಗೆ ನಾನು ಎತ್ತಿಟ್ಕೋತಿದ್ದೀನಿ ನೋಡಿ, ಎಷ್ಟು ಚೆಂದಾಗಿ ಬಂದಿದೆ ಫ್ರೆಂಡ್ಸ್. ಇವತ್ತು ನಾನು ಮಾಡಿದ್ದು ನಿಮ್ಗೆ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ. ನೋಡಿ ಎಷ್ಟು ಚೆಂದ ಉಂಟು ಫ್ರೆಂಡ್ಸ್. ಇನ್ನೂ ನನ್ನ ಚಾನಲ್ ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್. ಟೇಕ್ ಕೇರ್, ಬಾಯ್.